ಎಸ್ ಈಗ ಇಡೀ ವಿಶ್ವದ ಕೇಂದ್ರ ಬಿಂದುವಾಗಿರುವಂಥದ್ದು ನೇತ್ರಾವತಿಯ ನದಿಯ ದಡ. ಸೊ ಇಲ್ಲಿ ನಾವೊಂದು ಅಂದರೆ ಏನು ಕಾರ್ಯಾಚರಣೆ ನಡೀತಿದೆ, SIT ಅಧಿಕಾರಿಗಳ ತಂಡ ಏನು ಕಾರ್ಯಾಚರಣೆ ನಡೆಸ್ತಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಇಲ್ಲಿನ ಭಕ್ತಾದಿಗಳು ಏನು ಮಾತಾಡ್ತಾರೆ, ಧರ್ಮಸ್ಥಳದ ಭಕ್ತಾದಿಗಳು ಈ ವಿಚಾರವಾಗಿ ಏನು ಹೇಳ್ತಾರೆ, ಇದನ್ನು ನಂಬ್ತಾರಾ ಅಥವಾ ನಂಬಲ್ವಾ, ಇಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್, ಇವಾಗ ಧರ್ಮಸ್ಥಳ ನೇತ್ರಾವತಿ ನದಿ ದಡ ಅಂತಂದ ತಕ್ಷಣ ಈಗ ಅದು ವಿಶ್ವಮಟ್ಟದಲ್ಲಿ ಇವಾಗ ಸುದ್ದಿ ಆಗ್ತಿರುವಂಥದ್ದು, ಬರೀ ರಾಜ್ಯದಲ್ಲಿ ಅಂತಲ್ಲ, ಅದು ಒಂಥರ ನೆಗೆಟಿವ್ ಆಗು ಹೋಗ್ತಾ ಇದೆ. ಯಾಕೆ ಹೀಗೆ ಆಗ್ತಿದೆ ಅಂತ? ಟೀಕೆ ಸ್ವಲ್ಪ ದಿನ ಇರ್ತಕ್ಕಂಥದ್ದು, ಸತ್ಯ ಹೊರಬರಲಿಕ್ಕೆ ಸ್ವಲ್ಪ ತಡ ಆಗ್ತದೆ. ಎಲ್ಲ ಮಂಜುನಾಥ ಮತ್ತು ಅನ್ನಪ್ಪ ದೇವರ ಒಂದು ಆಟ ಅಂತಲೇ ಹೇಳ್ಬೋದು. ಯಾಕಂದರೆ ಕ್ಷೇತ್ರದ ಮೇಲೆ ಲಕ್ಷಾಂತರ ಜನರ ಒಂದು ಅಸ್ಮಿತೆ, ನಂಬಿಕೆ ಇರ್ತಕ್ಕಂಥ ಕ್ಷೇತ್ರದ ಮೇಲೆ ಇಲ್ಲ ಸಲ್ಲದ ಆರೋಪ, ಪೂಜ್ಯ ಕಾವಂದರ ಮೇಲೆ ಇಲ್ಲ ಸಲ್ಲದ ಆರೋಪ, ಇದಕ್ಕೆಲ್ಲ ಅತಿ ಶೀಘ್ರದಲ್ಲೇ ಇದೊಂದು ಅಂತ್ಯ ಕಾಣ್ತಕ್ಕಂಥ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಬೇಕಂತಲೇ ಯಾರಾದರೂ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಬೇಕಂತಲೇ ಮಾಡಿರ್ತಕ್ಕಂಥದ್ದು ಅಂತ ಪ್ರಶ್ನೆ ಬರಲ್ಲ. ಇಲ್ಲಿ ಸರಿಯಾದ ದಾಖಲೆಗಳು ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಒಂದು ನದಿ ಬದಿಯಲ್ಲಿ ಇಲ್ಲಿ ಅದೇ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರೋ ಕಾರಣ ಕೆಲವರು ಮೋಕ್ಷಕ್ಕಾಗಿ ಇಲ್ಲಿ ಮರಣ ಹೊಂದಬೇಕು ಅಂತ ನಿಟ್ಟಿನಲ್ಲಿ ಬರ್ತಾರೆ. ಇನ್ನು ಕೆಲವರು ಲಕ್ಷಾಂತರ ಜನ ಬಂದಿರ್ತಾರೆ. ಅದರಲ್ಲಿ ಒಂದಷ್ಟು ಜನ ಇಲ್ಲಿ ದಿನವಿಡೀ ಧರ್ಮಸ್ಥಳದಲ್ಲಿ ಅನ್ನದಾನ ನಡೀತಕ್ಕಂಥ ಕ್ಷೇತ್ರ. ಒಂದಷ್ಟು ಜನ ಮುಂಚಿನ ದಿನಗಳಲ್ಲಿ ಭಿಕ್ಷಾಟನೆಗಂತಲೇ ಬಂದು ಇಲ್ಲೇ ಅನಾರೋಗ್ಯದಿಂದ ಪ್ರಾಣ ಬಿಡ್ತಾರೆ. ಅಂಥವರನ್ನು ಅವರಿಗೆ ಮೋಕ್ಷ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಥರ ವಿಲೇವಾರಿ ಮಾಡಿರ್ತಾರೆ. ಎಲ್ಲ ಪುರಾವೆಗಳು ಇರ್ಬೋದು, ಪಂಚಾಯತ್ ಮತ್ತು ಇಲ್ಲಿ ಏನು ಸ್ಟೇಷನಲ್ಲಿ ಪುರಾವೆಗಳು ಇರುತ್ತೆ. ನೀವು ತುಂಬ ವರ್ಷಗಳಿಂದ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀರಾ, ನೀವು ಇಲ್ಲಿ ನಿಮಗೆ ಏನೇನಾಗ್ತಿದೆ ಏನೇನೆತ್ತ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಹೌದು. ಅಲ್ಲ, ನಾವು ನಮ್ಮ ಮನೆಯಲ್ಲಿ ಮುಂಚಿನಿಂದಲೂ ಒಂದು ಪೂಜ್ಯರ ಫೋಟೋ ಇರ್ತಕ್ಕಂಥದ್ದು. ಪೂಜ್ಯರ ಬಗ್ಗೆ ಮುಂಚೆಲ್ಲ ನಮ್ಮ ಕಡೆ ಅವ್ರನ್ನ ಹೆಸರೆತ್ತಿ ಕರೀತಕ್ಕಂಥ ನಿದರ್ಶನವಿರಲಿಲ್ಲ. ಪೂಜ್ಯರು ಅಥವಾ ಕಾವಂದರು ಅಂತ ಅಷ್ಟು ಗೌರವ. ಯಾಕಂದರೆ ಅಷ್ಟು ಒಂದು ಇಡೀ ರಾಜ್ಯದಿದ್ದಂಥ ಒಂದು 80% ಜನ ಈ ಪೂಜ್ಯರ ಏನು ಮಹತ್ವಾಕಾಂಕ್ಷಿ ಯೋಜನೆಗಳಿಂದ ಒಂದಷ್ಟು ಜನ ಅವರ ಬಲಿಷ್ಠವಾಗಿದ್ದಾರೆ. ಅಂದರೆ ಆ ಪೂಜ್ಯರ ಒಂದು ಯೋಜನೆಗಳಿಂದ ಅಂತಲೇ ಹೇಳ್ಬೋದು. ಶೈಕ್ಷಣಿಕ ಆಗಿರ್ಬೋದು, ಆರ್ಥಿಕವಾಗಿ, ಒಟ್ಟು ನಮ್ಮ ಒಂದು ಅಸ್ಮಿತೆ ಈ ಕ್ಷೇತ್ರ ಅಂತ ನಾನು ಹೇಳಕ್ಕೆ. ಅಂದರೆ ಇವಾಗ ಪಬ್ಲಿಕ್ ಆಗಿ ನೀವು ಅಂದರೆ ಇವಾಗ ಚಾನಲ್ ನೋಡ್ತಿರೋರು, ಒಂದಷ್ಟು ಜನಸಾಮಾನ್ಯರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥದ್ದು, ಯಾಕೆ ಧರ್ಮಸ್ಥಳದಲ್ಲೇ ಈ ಘಟನೆಗಳು ಜಾಸ್ತಿ ಆಗಿದ್ದಾವೆ, ಯಾಕೆ ಅದೇ ಹೈಲೈಟ್ ಆಗ್ತಿದೆ, ಬೇರೆ ಪುಣ್ಯಕ್ಷೇತ್ರಗಳಲ್ಲಿ ಯಾಕೆ ಹೈಲೈಟ್ ಆಗ್ತಿಲ್ಲ, ಯಾಕೆ ಅದು ಹೊರಗಡೆ ಬರ್ತಿಲ್ಲ, ಬಟ್ ಧರ್ಮಸ್ಥಳದಲ್ಲಿ ಯಾಕೆ ಹೀಗಾಗಿದೆ ಅಂತ ಒಂದು ಪ್ರಶ್ನೆ ಇದೆ. ಯಾಕೆ ಇಲ್ಲೇ ಅಸಹ ಸಾವುಗಳು ಮತ್ತು ಈಗ ಹೆಣ ಹೂತಿರುವಂಥ ಪ್ರಕರಣಗಳು ಇದೇ ಯಾಕೆ ಬೆಳಕಿಗೆ ಬರ್ತಿದೆ, ಇಲ್ಲೇ ಯಾಕೆ ಜಾಸ್ತಿ ಆಗಿದೆ ಅಂತ? ಅದೇ ಧರ್ಮಸ್ಥಳ ಅಂದಾಕ್ಷಣ ಧರ್ಮಸ್ಥಳ ಎಲ್ಲ ಹಿಂದೂ ಧರ್ಮಕ್ಕೆ ಒಂದು ಬಲಿಷ್ಠವಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಧಾರ್ಮಿಕ ಕ್ಷೇತ್ರವನ್ನು ಎತ್ತಿ ಹಿಡಿತಾ ಇದ್ದಾರೆ. ಅದು ಒಂದು ಕಣ್ಣು ಬೀಳ್ಬೋದು. ಒಟ್ಟು ಇದರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ಆಗಲ್ಲ. ಒಟ್ಟು ನನಗಂತೂ ನನ್ನ ಪೂಜ್ಯರ ಬಗ್ಗೆ, ನನ್ನ ಕ್ಷೇತ್ರದ ಬಗ್ಗೆ ನನ್ನ ನಂಬಿಕೆಗೆ ಈ ಥರ ಎಲ್ಲ ಒಂದು ಕೆಟ್ಟ ಪದ ಬಳಕೆ ಆಗುವಾಗ ಬೇಜಾರಾಗ್ತದೆ. ಯಾಕಂದರೆ ನನ್ನ ಧಾರ್ಮಿಕ ಕ್ಷೇತ್ರದ ಮೇಲೆ ನಾನು ಬಿಂದುವಾಗಿ ಬೇಸರ ಆಗ್ತಕ್ಕಂಥ. ಸರ್, ಅಂದರೆ ಮತ್ತೆ ಇಲ್ಲಿ ಕಾರ್ಯಾಚರಣೆ ನಡೆಸ್ತಿದ್ದಾರೆ ಸತತ, ಇವತ್ತು 4ನೇ ದಿನ. ಸೊ ಯಾರು ಮಾಸ್ಕ್ ಮ್ಯಾನ್ ಏನಿದ್ದಾರೆ, ನಾನೇ ಇಲ್ಲಿ ಸ್ವತಃ ಹೆಣಗಳನ್ನ ಊತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಇಲ್ಲಿ ನೋಡಿದ್ದೀರಾ, ಇಲ್ಲಿ ಬೆಳೆದಿದ್ದೀರಾ, ಸೊ ಇಲ್ಲಿ ಹೇಗಿದೆ, ಎತ್ತ ಇದೆ, ಇಲ್ಲಿ ರೀತಿ ರಿವಾಜು ಎಲ್ಲ ಗೊತ್ತು ನಿಮಗೆ. ಏನು ಅನಿಸುತ್ತೆ ನಿಮಗೆ? ನಂಬಿಕೆ ಬರುತ್ತಾ ಮಾಸ್ಕ್ ಮ್ಯಾನ್ ಮೇಲೆ? ಅವ್ನು ಹೇಳ್ತಿರೋದು ನಿಜನ ಸುಳ್ಳ? ಇಲ್ಲ, ಇದರ ಬಗ್ಗೆ ನೋಡೋಣ, ತನಿಖೆ ಆಗ್ತಾ ಉಂಟು. ತನಿಖೆ ಮೇಲೆ ನೋಡೋಣ ಆಮೇಲೆ ಸತ್ಯ ನೋಡಿರೋ ಪ್ರಕಾರ. ಇಲ್ಲ, ಅದರ ಬಗ್ಗೆ ಮಾಸ್ಕ್ ಮ್ಯಾನ್ ಬಗ್ಗೆ ಗೊತ್ತಿಲ್ಲ. ನೋಡ ಸತ್ಯತೆ ಇನ್ನು ಅಧಿಕಾರಿಗಳು, ಇಲಾಖೆ ವರ್ಗದವರು ಇದ್ದಾರೆ, ಬಿಚ್ಚಿಡ್ತಾರೆ ಸತ್ಯತೆಯನ್ನು. ಮತ್ತೆ ಅವರು ಹೇಳಿರುವಂಥ ಪಾಯಿಂಟ್ಗಳಲ್ಲಿ ಈಗ ಅಸ್ಥಿಪಂಜರ ಸಿಕ್ಕಿರುವಂಥದ್ದು. ಸೊ ಅದು ಹೇಗೆ ಸಾಧ್ಯ? ಅಥವಾ ಅವರೇ ಸ್ವತಃ ಹೂಣಿದ್ರೆ ಸಿಗಕ್ಕೆ ಸಾಧ್ಯ? ಇಲ್ಲ ಅದು ಹೇಗೆ ಬಂದಿರ್ಬೋದು? ಅಥವಾ ಇಲ್ಲೇನಾದ್ರು ಭೂಕುಸಿತ ಆದಾಗ ಬಂದಿತ್ತ, ಅಥವಾ ಹಂಗೆ ಡಿಸ್ಪೋಸ್ ಮಾಡ್ತಿದ್ರೆ ಹೇಗೆ, ಯಾವ ರೀತಿಯಾಗಿ ಆಗಿದೆ? ಅದೆಲ್ಲ ನೋಡೋಣ, ತನಿಖೆದು ವರದಿ ಬರುತ್ತೆ, ಆಮೇಲೆ ಸತ್ಯತೆ ಜನರಿಗೆ ಇಡ್ತಾರೆ. ಒಟ್ಟು ಕ್ಷೇತ್ರದ ಮೇಲಿನ ಕಲಂಕ ಈ ಸರಿ ಹೋಗ್ತದೆ ಅಂತಕ್ಕಂಥ ನಂಬಿಕೆ ನಮ್ಮ ಮೇಲೆ. ಅಷ್ಟೇ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಸೊ ಅಂದರೆ
ಕ್ಷೇತ್ರದ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಮಾಡಿ ಕಳಂಕ ಹೊರಿಸ್ತಿದ್ದಾರೆ. SIT ತನಿಖೆ ಆದಮೇಲೆ ಸತ್ಯಾಸತ್ಯತೆಗಳು ಹೊರಗೆ ಬರಲಿ ಅನ್ನೋದು ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಿರುವಂಥ ಅವರ ಭಕ್ತರ ಒಂದು ಆಶಯ ಇದೆ. ಅಂದರೆ ಏನದು ಭಕ್ತಿ ಬೇರೆ, ಇವಾಗ ನಡೀತಿರುವಂಥ ಪ್ರಕರಣ ಬೇರೆ. ಸೊ ಇದರಿಂದ ಅವರಿಗೆ ಒಂದು ಮನಸ್ಸಿಗೆ ನೋವುಂಟಾಗಿದೆ. ಇದರಿಂದ ಧರ್ಮಸ್ಥಳಕ್ಕೆ ಒಂದು ಕಳಂಕ ಬರ್ತಿದೆ ಅನ್ನೋ ಒಂದು ಮನಸ್ಥಿತಿ ಇದೆ. ಸೊ ಆದಷ್ಟು ಬೇಗ SIT ತನಿಖೆಯಾಗಿ ಏನು ರಿಪೋರ್ಟ್ ಹೊರಗಡೆಗೆ ಬಂದಾಗ ಎಲ್ಲ ಸತ್ಯಾಸತ್ಯತೆಗಳು ಯಾವುದು ಸುಳ್ಳು ಯಾವುದು ನಿಜ ಅನ್ನೋದು ಹೊರಗೆ ಬೀಳಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.